ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು. ಅದು ಗೊತ್ತಾದ ತಕ್ಷಣ ಮರು ಪ್ರಶ್ನೆ ಪತ್ರ ರೆಡಿ ಆಯಿತು. ವಿದ್ಯಾರ್ಥಿಗಳು ಪರೀಕ್ಷೆ ಬರೆದ್ರು. ಯಾರಿಗೆ MBBS ಸೀಟ್ ಸಿಕ್ಕಿದೆ ಅವ್ರು ಅಡ್ಮಿಷನ್ ಮಾಡಿ ಅವರು ತಮ್ಮ ಕಾಲೇಜಿನ ಒಂದು ಅಡ್ಮಿಷನ್ ಹಂತದಲ್ಲಿ ಅವ್ರದಾರ. ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ಬೇರೆ ಬೇರೆ ಕಾಲೇಜ್ ಹುಡುಕಿ ಅವ್ರು ತಮ್ಮ ಅಡ್ಮಿಷನ್ ಮಾಡುವ ಒಂದು ವ್ಯವಸ್ಥೆ ಒಳಗದಾರ. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನದಂತರೂ ವ್ಯಕ್ತಿತ್ವವನ್ನು ಕಳ್ಕೊಂಡ್ಬಿಟ್ಟೈತಿ. ಅವ್ರು ಇವತ್ತು ದೇಶದಲ್ಲಿನ ಜೀರೋ ಅಂತಕ್ಕಂಥ ವಾತಾವರಣಕ್ಕೆ ಬಂದಿದ್ದಾರೆ. ಇವತ್ತು ಕಾಕ್ರೋಚ್ ಅಂತಕ್ಕಂಥ ದುಷ್ಟ ಶಕ್ತಿಗಳಿಂದ ಏನು ಕೂಡಿದಂಥ ಪಕ್ಷ ಇವತ್ತು ದೇಶದ ಆಂತರಿಕ ಭದ್ರತೆನ ಹಾಳು ಮಾಡಿಕೊಡಿದಂಥ ಪಕ್ಷ ಏನದ, ಆ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಹೀನಾಯ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಬಂದ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ನಾವು ರಾಜ್ಯಪಾಲರಿಗೆ ಮನವಿಯನ್ನು ಕೊಡೋದು, ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ. ನಮ್ಮ ಹೋರಾಟಕ್ಕೂ ಕೂಡ ಇದನ್ನು ಹತ್ತಲಿಕ್ಕೆ ಭಾಳಷ್ಟು ಪ್ರಯತ್ನಗಳಾದವು. ಇವತ್ತು ಪೊಲೀಸ್ ಇಲಾಖೆ ಮೂಲಕ ನಮಗೂ ಕೂಡ ಭಯ ಹುಟ್ಟಿಸ್ತಕ್ಕ ಕೆಲಸ ಮಾಡಿದರು ಕಾಂಗ್ರೆಸ್ ಸರ್ಕಾರ. ಇದು ಹೋರಾಟ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ನಮಗೆ ಫೋನ್ ಮೂಲಕ ಒತ್ತಡ ಬಂದು, ಆದರೆ ಭಾರತೀಯ ಜನತಾ ಪಕ್ಷ ಒಳ್ಳೆಯ ಕೆಲಸಕ್ಕಾಗಿ ತಮ್ಮ ಜೀವನವನ್ನು ಕೊಡ್ತಕ್ಕಂಥ ಈ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿರೋದ್ರಿಂದ ಹೋರಾಟ ಆಯಿತು. ಆದರೆ ಒಂದು ನಂಬಿಕೆ ಇತ್ತು ನನಗೆ, ಇವತ್ತು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆಯಿಂದ ಹೋರಾಟ ಹತ್ತಲಿಕ್ಕೆ ಪ್ರಯತ್ನ ಮಾಡ್ತಿತ್ತು. ಆದರೆ ನಮಗೆ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ ಇರ್ಬೋದು, ಬಿಜಾಪುರದ ಪೊಲೀಸ್ ಇಲಾಖೆ ನಂಬಿಕೆ ಇತ್ತು ನನಗೆ. ಯಾಕಂದರೆ ಇದು ಪೊಲೀಸ್ ಇಲಾಖೆ ಕೂಡ ಅವರು ಕೂಡ ದೇಶ ಭಕ್ತರೇ ಅದಾರಲ್ಲಿ. ಆದರೆ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿಯಿಂದ ಅವರು ಕೂಡ ಕೆಲವೊಂದು ಹೆಜ್ಜೆಗಳನ್ನು ತಪ್ಪುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆದರೆ ಕೊನೆಗೆ ಅವ್ರು ನಮಗೆ ನಂಬಿಕೆ ಇತ್ತು, ಈ ಹೋರಾಟ ಯಶಸ್ವಿ ಆಗೈತಿ. ಪೊಲೀಸ್ ಧನ್ಯವಾದಕ್ಕೆ ಇಚ್ಛೆಪಡ್ತೀನಿ. ಸರ್, ಅವು ಏನು ಹೋರಾಟಕ್ಕೆ ಬಂದಿದಾರಲ್ಲ ಅವ್ರಿಗೂ ಕೂಡ ಮನಸ್ಸಿಲ್ಲ ನಮ್ಮ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ. ಯಾಕಂದ್ರೆ ಅವ್ರಿಗೆ ಮನಸ್ಸೇ ಇಲ್ಲ. ಏನಾಗ್ಯದ ಅಂದ್ರೆ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ತಮಗೆಲ್ಲ ಗೊತ್ತದ. ಇವತ್ತು ಕಾಂಗ್ರೆಸ್ಸಿನ ಭಾಳಷ್ಟು ಮತದಾರ ನಂಬ್ಕೊಂಡಿದ್ರು. ಅವರು ಕೂಡ ಈ ನಮ್ಮ ಭಾರತ ದೇಶದ ಚುನಾವಣೆ ಇದ್ದಾಗ, ಕೇಂದ್ರ ಚುನಾವಣೆ ಇದ್ದಾಗ, MP ಚುನಾವಣೆ ಇದ್ದಾಗ ಇಡೀ ಕಾಂಗ್ರೆಸ್ಸಿನ ಮತದಾರಲ್ಲ ಕನ್ವರ್ಟ್ ಆಗಿ ಭಾರತೀಯ ಜನತಾ ಓಡಾಕ್ತಾರೆ. ಯಾಕೆ ಮೋದಿಯವರ ಒಂದು ಅಭಿಮಾನಕ್ಕಾಗಿ. ಇವತ್ತು ಮೋದಿಯವರ ಅಭಿಮಾನವನ್ನು ಕಮ್ಮಿ ಮಾಡಲಿಕ್ಕೆ ಇವತ್ತೇನು ದುಷ್ಟ ಶಕ್ತಿಯನ್ನು ಕಾಂಗ್ರೆಸ್ಸಿನ ಕೈವಾಡದಿಂದ ಅವ್ರು ಬಂದಾರ ಹೊರತು ಅವ್ರ ವೈಯಕ್ತಿಕ ಅವ್ರು ಒಳ್ಳೆಯವರೇ ಅವರು. ಇವತ್ತು ವಿಜಯಪುರ ಜಿಲ್ಲೆಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರ ಒಂದು ಆದಿಯಾಗಿ ಎಲ್ಲ ನಮ್ಮ ಕ್ಷೇತ್ರದ ಮತ್ತು ಜಿಲ್ಲೆ ಎಲ್ಲ ಕಾರ್ಯಕರ್ತರು, ಹಿರಿಯರು, ಮಾಜಿ MLAಗಳ ಎಲ್ಲರೂ ಸೇರಿ ಇವತ್ತು ಹೋರಾಟ ಯಾಕೆ ಮಾಡಿದ್ದೀವಿ ಅಂತಂದರೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಒಂದು ಕಪ್ಪು ಚುಕ್ಕಿಯನ್ನು ಹರಡಿಸ್ಲಿಕ್ಕೆ ಏನು ಹೊರಟಿದೆಯಲ್ಲ ಅದನ್ನು ನಾವು ಖಂಡಿಸಿ ನಾವು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂತಂದರೆ ಇವತ್ತು ಮೋದಿಜಿ ಅವ್ರಿಗೆ ಏನು ಅನ್ನೋದು ಹುಟ್ಟಿದ ಕೂಸಿಗೂ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೂ 100 ವರ್ಷ ಹೋದರೂ ಕೂಡ ಗೊತ್ತಾಗುವುದಿಲ್ಲ. ಯಾಕಂದರೆ ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ, ಬೇರೆ ದೇಶದಿಂದ ಜನಗಳನ್ನು ತಂದು ಇವತ್ತು ನಮ್ಮ ಪೊಲೀಸ್ ಇಲಾಖೆಯ ಪೊಲೀಸರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಡಿಯುವಂಥ ಕೆಲಸ ಮಾಡ್ತಾ ಇದ್ದಾರಲ್ಲ, ನಾಚಿಗೆ ಬರಬೇಕು ನಿಮ್ಮ ಜನ್ಮಕ್ಕೆ. ಇವತ್ತು ಎಷ್ಟೋ ಭ್ರಷ್ಟಾಚಾರಗಳನ್ನು ನೀವು ಮಾಡಿದ್ದೀರಿ, ಎಷ್ಟೋ ಭ್ರಷ್ಟಾಚಾರಗಳಲ್ಲಿ ನೀವು ಹೊರಳಾಡ್ತಾ ಇದ್ದೀರಿ. ಆದರೆ ಇವತ್ತು ಸನ್ಮಾನ್ಯ ಶ್ರೀ ಮೋದಿಜಿ ಅವರು ಯಾವ ರೀತಿ ದೇಶವನ್ನು ಆಳ್ತಾ ಇದ್ದಾರೆ, ಅವರು ಒಬ್ಬ ಧಾರ್ಮಿಕ ಮತ್ತು ದೇಶಭಕ್ತ ಅಂತ ಪ್ರತಿಯೊಬ್ಬರ ಬಿರುದನ್ನು ಕೊಟ್ಟಿದ್ದಾರೆ. ಅಂಥ ವ್ಯಕ್ತಿಗೆ ಕಪ್ಪು ಚುಕ್ಕಿಯನ್ನು ಹೊರಡಿಸ್ಲಿಕ್ಕೆ ನೀವು ಹೊರಟಿದ್ದೀರಲ್ಲ, ಇದನ್ನು ಖಂಡನೀಯವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀವಿ. ನೀವೇನೋ ಒಂದು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ, ನೀವೇನು ಕರೆತಂದಿರಲ್ಲ, ನಮ್ಮ ದೇಶದವರು ಅಲ್ಲವೇ ಅಲ್ಲ ಅವರು. ನೀವು ತಿಳ್ಕೋಬೇಕಾಗಿತ್ತು ಮೊದಲೇ ದೇಶ ಯಾರ್ಲಿದ್ದ ನಿಂತಿದೆ ಇವತ್ತು ಅಂತ. ನಮ್ಮ ದೇಶ ಎಷ್ಟು ಸುಭದ್ರವಾಗಿ ನಡೀತಾ ಇದೆ ಅಂತಂದ್ರೆ ಅದು ಏಕೈಕ ಮೋದಿಜಿಯವರಿಗೋಸ್ಕರ. ಅವರೊಬ್ಬರು ಅದಾರ ಅಲ್ಲಿ ಮೇಲಿದ್ದಾರ ಅನ್ನೋ ನಮ್ಮ ಭಾರತ ದೇಶ ಸುರಕ್ಷಿತವಾಗಿ ನಡೆದದ. ಅದನ್ನ ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಇವತ್ತು ಮೋದಿಜಿಯವ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಹೊಳ್ಳಿ ನೋಡ್ರಿ. ಅವ್ರ ಹಿಂದೆ ಮಕ್ಕಳಿಲ್ಲ, ಜನ ದೇಶದ ಜನರೇ ಅವ್ರಿಗೆ ಮಕ್ಕಳು, ಅವ್ರ ಕುಟುಂಬ. ಇವತ್ತಾದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ಮ ಕುಟುಂಬಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದೀರಿ. ಅವರು ಮೋದಿಜಿ ಅವರು ದೇಶಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ. ನೀವು ತಿಳ್ಕೊಬೇಕಾಗಿದೆ. ಇವತ್ತ ನಾವು DC ಅವರ ಅಂಬೇಡ್ಕರ್ ಸರ್ಕಲ್ ಇಂದ DC ಕಚೇರಿವರೆಗೂ ನಾವು ವಿಜಯಪುರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ನಮ್ಮ BJP ಪಕ್ಷದ ಎಲ್ಲ ನಾಯಕರು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಕೂಡಿ ಇವತ್ತು ನಾವು DC ಅವರಿಗೆ ಮನವಿ ಕೊಟ್ಟಿದ್ದೀವಿ. ಏನಂತಂದ್ರೆ ಇದು ಮಾಡ್ತಾ ಇರೋದು ಭ್ರಷ್ಟಾಚಾರ. ಕಾಂಗ್ರೆಸ್ ಸರ್ಕಾರ ಇದು ಒಂದು ಹುನ್ನಾರವನ್ನು ಹೂಡಿಕೊಂಡು ಇವತ್ತು ಈ
ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಗಿದೆಯಲ್ಲ ಅದರ ವಿರುದ್ಧವಾಗಿ ಅದು ಏನಾಯ್ತು ಅನ್ನೋದನ್ನ ಕೂಲಂಕುಷವಾಗಿ ಮೋದಿಜಿಯವರು ಅದನ್ನ ವಿಚಾರ ಮಾಡಿ ಆಲ್ರೆಡಿ ಮಾಡಿದಂಥವರಿಗೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ. ಅದನ್ನ ಗೊತ್ತಿದ್ದು ಕೂಡ ಇವರು ಈ ರೀತಿ ಒಂದು ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರಲ್ಲ ಅದನ್ನ ನಾವು ಖಂಡಿಸಿ ಇವತ್ತು ನಾವು DC ಅವರಿಗೆ ಮನವಿ ಕೊಟ್ಟಿದ್ದೇವೆ. ಭೋಲಾ ಭಾರತ್ ಮಾತಾ ಕಿ ಜೈ. ನನ್ನ ಹೆಸರು ಸಂಗಮ್ಮ ದೇವರಹಳ್ಳಿ, ಮುದ್ದೇಬೇಳ ಮಂಡಲದ ಮಹಿಳಾ ಮೋರ್ಚಾದ ಅಧ್ಯಕ್ಷೆ. ಭಾರತ್ ಮಾತಾ ಕಿ ಇವತ್ತು ಗುಂಡಾಸ್ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತೀಯ ಜನತಾ मुर्दाबाद 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 भारत माता की गुंडा कांग्रेस ಸರ್ಕಾರಕ್ಕೆ ಧಿಕ್ಕಾರ ದೇಶ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧ್ಯಕ್ಷರೇ ಮೋದಿ ಅವರಿಗೆ ಬೋಲೋ ಭಾರತ್ ಮಾತಾ ಕಿ ದೇಶದ್ರೋಹಿಗಳಿಗೆ ಕಾಂಗ್ರೆಸ್ ಗುಂಡಾಗಳಿಗೆ ಧಿಕ್ಕಾರ ಧಿಕ್ಕಾರ ಮುರ್ದಾಬಾದ್ ಮುರ್ದಾಬಾದ್ ಕಾಂಗ್ರೆಸ್ ಮುರ್ದಾಬಾದ್ 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 ಕಾಂಗ್ರೆಸ್ ಮುರ್ದಾಬಾದ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದಬ್ಬಾಳಿಕೆ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಾವರ್ತನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ भारतीय जनता पक्ष के नीति कांग्रेस सरकार के नीति कांग्रेस सरकार के कांग्रेस सरकार ಜಿಲ್ಲೆಯ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಭಾರತ್ ಮಾತಾ ಕಿ ಭಾರತೀಯ ಜನರಿಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಕಾಂಗ್ರೆಸ್ ಸರ್ಕಾರ ದಬ್ಬಾಳಿಕೆ ನಿಯಂತ್ರಿಸಲು ಹಾಗೂ ಹದಿನೆಂಟರ ಕಾನೂನು ಸುವ್ಯವಸ್ಥೆ ಸರಿಪಡಿಸಲು ರಾಜ್ಯದಲ್ಲಿ ಶಾಂತಿ ಮರುಸ್ಥಾಪನೆ ಮಾಡಲು ಮಧ್ಯಪ್ರದೇಶ ರಾಜ್ಯಪಾಲರಿಗೆ ಒಟ್ಟಿಗೆ हाँ सब साइड